ವಿಶ್ವದ ಅತಿದೊಡ್ಡ ಹಾವು ಯಾವುದು ಎಂದು ನಿಮ್ಮನ್ನು ಕೇಳಿದರೆ ನಿಮ್ಮ ಉತ್ತರ ಅನೋಕೊಂಡ ಅಥವಾ ಹೆಬ್ಬಾವು ಎಂದಾಗಿರುತ್ತದೆ. ಆದರೆ ಜಗತ್ತಿನಲ್ಲಿ ಇದುವರೆಗೆ ವಾಸಿಸುತ್ತಿದ್ದ ಅತಿದೊಡ್ಡ ಹಾವು ಎಂದರೆ ಅದು ಟೈಟಾನೋಬೋವಾ. ಟೈಟಾನೋಬೋವಾ ಹಾವಿನ ಪಳವಳಿಕೆಗಳು ಮೊದಲು 2009ರಲ್ಲಿ ಕೊಲಂಬಿಯಾದ ಲ್ಯಾಕ್ ಗುಜಿರಾದಲ್ಲಿ ಕಂಡುಬಂದವು. ಇಲ್ಲಿ ಅದರ 28 ಅಸ್ಥಿಪಂಜರಗಳು ಕಂಡುಬಂದವು ಮತ್ತು ಈ ಅಸ್ಥಿಪಂಜರಗಳನ್ನು ಸೇರಿಸಿದಾಗ ವಿಜ್ಞಾನಿಗಳು ಅದರ ಉದ್ದವನ್ನು ನೋಡಿ ದಿಗ್ಭ್ರಮೆಗೊಂಡರು. ಇಂದು ವಿಶ್ವದ ಅತಿದೊಡ್ಡ ಹಾವು ಎಂದರೆ ಅದು ಅನೋಕೊಂಡಾ ಆಗಿದೆ. ಇದರ ಉದ್ದ ಸುಮಾರು 20ರಿಂದ 30 ಅಡಿ ಆಗಿದೆ. ಟೈಟಾನೋಬೋವಾದ ಉದ್ದ 50 ಅಡಿಗಳವರೆಗೆ ಇದ್ದು ಮತ್ತು ಅದರ ತೂಕ ಸುಮಾರು 1000ದಿಂದ 1500 kg ಇತ್ತು. ಟೈಟಾನೋಬೋವಾ ಹಾವುಗಳು 60 ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದ್ದವು. ಅಂದರೆ ಡೈನಾಸಾರ್ಗಳ ಅಳಿವಿನ ನಂತರ ಇದು ಭೂಮಿಯ ಮೇಲೆ ಕಂಡು ಬಂದಿದೆ. ಟೈಟಾನೋಬೋವಾ ಆ ಕಾಲದ ಅತಿ ದೊಡ್ಡ ಜೀವಿಗಳಾದ ಮೊಸಳೆಗಳು, ನಾಗರಹಾವು ಮತ್ತು ಹೆಬ್ಬಾವುಗಳನ್ನು ತಿನ್ನುತ್ತಿತ್ತು. ಅಷ್ಟಲ್ಲದೆ ಇದು ಕೆಲವೊಮ್ಮೆ ಡೈನಾಸಾರ್ಗಳನ್ನು ಬೇಟೆಯಾಡುತ್ತಿತ್ತು. ಇದರಿಂದ ನೀವು ಅದರ ಶಕ್ತಿ ಮತ್ತು ಗಾತ್ರವನ್ನು ಊಹಿಸಬಹುದು. ಟೈಟಾನೋಬೋವಾ ಬೇಟೆಯನ್ನು ತನ್ನ ಬಲದಿಂದ ದಾಳಿ ಮಾಡುತ್ತಿತ್ತು. ಇತರ ಹಾವುಗಳಂತೆ ಬೇಟೆಯನ್ನು ಉಸಿರುಗಟ್ಟಿಸುತ್ತಿರಲಿಲ್ಲ. ಇದರಿಂದಾಗಿ ಬೇಟೆಯು ತಕ್ಷಣವೇ ಸಾಯುತ್ತಿತ್ತು. ಅದರ ದೊಡ್ಡ ಗಾತ್ರದ ಕಾರಣ ಅದು ಹೆಚ್ಚಾಗಿ ನೀರಿನಲ್ಲಿ ವಾಸಿಸಲು ಇಷ್ಟಪಡುತ್ತಿತ್ತು. ಬಹುಶಃ ಇದೇ ಕಾರಣದಿಂದ ಹೆಚ್ಚಿನ ಮಾದರಿ ಈ ಹಾವಿನ ಬಗ್ಗೆ ಸಿಗದೇ ಇರಬಹುದು.